ಇದು ಮುಂಗಾರು ಮಳೆ ಚಿತ್ರದ ತೆರೆ ಹಿಂದಿನ ಹಾಗೂ ತೆರೆ ಕಂಡ ನಂತರದ ಕಹಾನಿ. ಮುಂಗಾರು ಮಳೆ ಹನಿ ಹನಿ ಪ್ರೇಮ್ ಕಹಾನಿ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಿಸಿದ ಚಿತ್ರ. ಇಡೀ ಭಾರತ ಚಿತ್ರರಂಗವೇ ಕನ್ನಡ ಚಿತ್ರರಂಗದತ್ತ ತಿರುಗಿ ನೋಡುವಂತೆ ಮಾಡಿದ ಚಿತ್ರ. ಈ ಚಿತ್ರ ಬಿಡುಗಡೆಯಾದ ಪ್ರಾರಂಭದಲ್ಲಿ ಎಲ್ಲರ ಗಮನ ಸೆಳೆಯುವಲ್ಲಿ ವಿಫಲವಾಯಿತು. ಆದರೆ 3ನೇ ಮತ್ತು 4ನೇ ವಾರಗಳ ಬಳಿಕ ಈ ಚಿತ್ರ ಒಂದು ದೊಡ್ಡ ಚಮತ್ಕಾರವನ್ನೇ ಸೃಷ್ಟಿಸಿತು. ಯೋಗರಾಜ್ ಭಟ್ರವರ ಹೊಸತನದ ನಿರ್ದೇಶನ ಜನರನ್ನ ಸೆಳೆಯಿತು. ಚಿತ್ರಕ್ಕೆ ಕಥೆ ಕೊಟ್ಟಿದ್ದರು ಪ್ರೀತಮ್ ಗುಬ್ಬಿ. ಈ ಮುಂಚೆ ಭಟ್ರು ಮಾಡಿದ್ದ 2 ಚಿತ್ರಗಳ ಸೋಲಿನ ಕಹಿಯನ್ನ ಮುಂಗಾರು ಮಳೆ ಚಿತ್ರ ಮರೆಸಿತು. ಚಿತ್ರದಲ್ಲಿ ಗಣೇಶ್ ರವರ ಭಾವನಾತ್ಮಕ ಅಭಿನಯವಿತ್ತು. ಜನ ಆ ಅಭಿನಯಕ್ಕೆ ಫಿದಾ ಆಗಿದ್ದರು. ನಾಯಕಿಯಾಗಿ ಪೂಜಾ ಗಾಂಧಿ ಚೆನ್ನಾಗಿಯೇ ಅಭಿನಯಿಸಿದ್ದರು. ಚಿತ್ರಕ್ಕೆ ಹಣ ಹೂಡಿದ್ದರು ಇ. ಕೃಷ್ಣಪ್ಪನವರು. ಈ ಚಿತ್ರದಲ್ಲಿ ಅನಂತನಾಗ್ ರವರ ನಟನೆಯನ್ನ ಯಾರೂ ಮರೆಯುವಂತಿಲ್ಲ. ಚಿತ್ರ ತನ್ನ ದಿಕ್ಕನ್ನೇ ಬದಲಿಸುವುದು ಅನಂತ್ ಸರ್ ಮಾಡಿದ ಪಾತ್ರದಿಂದಲೇ. ನಿಜಕ್ಕೂ ಸರ್ ಮಾಡಿದ ಪಾತ್ರವೇ ಚಿತ್ರಕ್ಕೆ ಒಂದು ಟ್ವಿಸ್ಟ್ ನೀಡುತ್ತದೆ. ಜಯಂತ್ ಕಾಯ್ಕಿಣಿಯವರ ಹಾಡುಗಳು, ಎ. ಹರ್ಷ, ಇಮ್ರಾನ್ ಸರ್ದಾರಿಯಾ ಅವರ ನೃತ್ಯ ಸಂಯೋಜನೆ ಚಿತ್ರಕ್ಕೊಂದು ಮೆರಗು ತಂದಿತ್ತು. ಕ್ಯಾಲಿಫೋರ್ನಿಯಾದ ಸಂಗೀತದ ಶಕ್ತಿ ಮನೋಮೂರ್ತಿಯವರ ಸಂಗೀತ ಚಿತ್ರಕ್ಕೆ ನೆಕ್ಸ್ಟ್ ಲೆವೆಲ್ ಆಗಿತ್ತು ಎಂದರೆ ತಪ್ಪಾಗಲಾರದು. ಗಾಯಕರಾದ ಸೋನು ನಿಗಮ್, ಉದಿತ್ ನಾರಾಯಣ್, ಕುನಾಲ್ ಎಲ್ಲರೂ 100ಕ್ಕೆ 100 ನೀಡಿದ್ದರು. ಈಗ ಈ ಚಿತ್ರದ ಮುಖ್ಯ ವಿಷಯವನ್ನ ಹೇಳುತ್ತೇವೆ, ಕೇಳಿ. ನಿಮ್ಮೆಲ್ಲರಿಗೂ ಇದು ಆಶ್ಚರ್ಯ ಎನ್ನಿಸಿದ್ದರೂ ಇದು ಸತ್ಯ. ಚಿತ್ರಕ್ಕೆ ಹಾಕಿದ್ದ ಬಂಡವಾಳ 70 ಲಕ್ಷ ರೂಪಾಯಿಗಳು. ಚಿತ್ರ ಗಳಿಸಿದ್ದು ಬರೋಬ್ಬರಿ 80 ಕೋಟಿ ರೂಪಾಯಿಗಳು. ಮಲ್ಟಿಪ್ಲೆಕ್ಸ್ನಲ್ಲಿ ಸತತ 1 ವರ್ಷಗಳ ಪ್ರದರ್ಶನ ಕಂಡ ಮೊದಲ ಚಿತ್ರ ಎಂಬ ಹೆಗ್ಗಳಿಕೆ, ಮಲ್ಟಿಪ್ಲೆಕ್ಸ್ನಲ್ಲಿ ಅತಿ ಹೆಚ್ಚು ದಿನಗಳ ಕಾಲ ಓಡಿದ ಚಿತ್ರ ಎಂಬ ಹೆಗ್ಗಳಿಕೆ ಕೂಡ ಮುಂಗಾರು ಮಳೆಯದ್ದು. ಮತ್ತೊಂದು ವಿಶೇಷತೆ, 50 ಕೋಟಿ ಬಿಸ್ನೆಸ್ ಮಾಡಿದ ಕನ್ನಡದ ಮೊದಲ ಚಿತ್ರ ಮುಂಗಾರು ಮಳೆ. ಒಟ್ಟು ಈ ಚಿತ್ರ ಎಲ್ಲ ಮೂಲಗಳಿಂದ ಗಳಿಸಿದ್ದು 80 ಕೋಟಿ ರೂಪಾಯಿಗಳನ್ನ. PVR 1ರಲ್ಲೇ 460 ದಿನಗಳ ಪ್ರದರ್ಶನವನ್ನ ಮುಂಗಾರು ಮಳೆ ಕಂಡಿದೆ. ಚಿತ್ರದ ಕಲೆಕ್ಷನ್ ವಿಚಾರವಾಗಿ ಇನ್ಕಮ್ ಟ್ಯಾಕ್ಸ್ನಿಂದ ನೋಟಿಸ್ ಸಹ ಪಡೆದಿತ್ತು ಮುಂಗಾರು ಮಳೆ. ಆ ಮಟ್ಟಕ್ಕೆ ಚಿತ್ರ ಹಣ ಮಾಡಿತ್ತು. ಒಂದೇ ಮಾತಲ್ಲಿ ಹೇಳುವುದಾದರೆ, ಈ ಚಿತ್ರ ನಿರ್ಮಾಪಕರು, ವಿತರಕರು, ಪ್ರದರ್ಶಕರ ಪಾಲಿಗೆ ಮುಂಗಾರು ಮಳೆಯಾಗಲಿಲ್ಲ, ಬದಲಿಗೆ ಹಣದ ಸುರಿಮಳೆಯಾಗಿತ್ತು. ಈ ಚಿತ್ರದ ಹವಾ ಇಲ್ಲಿಗೆ ನಿಲ್ಲಲಿಲ್ಲ. ತೆಲುಗಿನಲ್ಲಿ ವಾನಾ ಎಂಬ ಹೆಸರಿನಲ್ಲಿ, ಬೆಂಗಾಲಿಯಲ್ಲಿ ಪ್ರೇಮೇರ್ ಕಹೀನಿಯಾಗಿ, ಒಡಿಯಾದಲ್ಲಿ ರೋಮಿಯೋ ದಿ ಲವರ್ ಬಾಯ್ ಆಗಿ, ಮರಾಠಿಯಲ್ಲಿ ಪ್ರೇಮಾಯ ನಮಃ ಚಿತ್ರಗಳಾಗಿ ರೀಮೇಕ್ ಆಯಿತು. ಮುಖ್ಯವಾಗಿ ಈ ಚಿತ್ರದ ಮೊದಲ ಆಫರ್ ಇದ್ದದ್ದು ಅಪ್ಪು ಸರ್ ಅವರಿಗೆ. ಯೋಗರಾಜ್ ಭಟ್ ಮತ್ತು ಪ್ರೀತಮ್ ಗುಬ್ಬಿ ವಜ್ರೇಶ್ವರಿ ಕಂಬೈನ್ಸ್ಗೆ ಹೋಗಿ ರಾಘವೇಂದ್ರ ರಾಜ್ಕುಮಾರ್ ಅವರಿಗೆ ಕಥೆ ಸಹ ಹೇಳಿದ್ದರಂತೆ. ಆಗ ರಾಘಣ್ಣ, ಈ ಕಥೆ ಕಂಪ್ಲೀಟ್ ಲವ್ ಸ್ಟೋರಿ ಹೊಂದಿದೆ, ಜೊತೆಗೆ ಕ್ಲೈಮ್ಯಾಕ್ಸ್ ಸ್ಯಾಡ್ ಎಂಡಿಂಗ್ ಬೇರೆ, ಈಗ ಅಪ್ಪುಗೆ ಆಕ್ಷನ್ ಇಮೇಜ್ ಇದೆ, ಮುಂದೆ ಯಾವಾಗಾದ್ರೂ ನೋಡೋಣ ಅಂತ ಹೇಳಿದ್ದರಂತೆ. ಇದೇ ಕ್ಷಣದಲ್ಲಿ, ದೇವ್ರೇ 5 ಲಕ್ಷ ಸಿಕ್ಕಿದ್ರೆ ಸಾಕಪ್ಪ, ಊರಿಗೆ ಹೋಗ್ಬಿಡ್ತೀನಿ, ನಮ್ಮಂಥವರಿಗಲ್ಲ ಚಿತ್ರರಂಗ ಅನ್ನುತ್ತಿದ್ದ ಗಣೇಶ್ ರವರಿಗೆ ಈ ಚಿತ್ರದಿಂದ ಹಣ, ಕೀರ್ತಿ ಪಡೆಯುವ ಹಣೆಬರಹ ಇತ್ತು ಎಂದು ಕಾಣುತ್ತದೆ. ಅದಕ್ಕೆ ಲಕ್ ಅವರ ಕೈ ಹಿಡಿಯುತ್ತದೆ. ಇ. ಕೃಷ್ಣಪ್ಪನವರನ್ನ ಯೋಗರಾಜ್ ಭಟ್ರವರಿಗೆ ಪರಿಚಯಿಸಿದ್ದೇ ಗಣೇಶ್ ರವರು. ನಿರ್ಮಾಪಕರಿಗೂ ಈ ಮೂಲಕ ಹಣ ಸೇರುವಂತಾಯಿತು. ಈ ಯಶಸ್ಸಿನ ಹಿಂದೆ ಈ ಚಿತ್ರಕ್ಕೆ ಕೆಲಸ ಮಾಡಿದ ಎಲ್ಲರ ಶ್ರಮವಿತ್ತು. ಅದಕ್ಕೆ ಅದೃಷ್ಟ ಇವರಿಗೆ ಒಲಿಯಿತು. ಹೀಗೆ ಮುಂಗಾರು ಮಳೆ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿ ಕರ್ನಾಟಕದ ಜನರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿದುಕೊಂಡಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ನೂ ಹೆಚ್ಚಿಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಜೊತೆಗೆ ನಿಮ್ಮ ನೆಚ್ಚಿನವರಿಗೆ ಶೇರ್ ಮಾಡುವ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ನಮಸ್ತೆ.